ಈಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಸೋಮವಾರಕ್ಕೆ ಅಂದ್ರೆ ನಾಳೆಗೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಿಫ್ಟಿ 50 ನಾವೀಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರನೇ ಮಾರ್ಕೆಟ್ ಡೌನ್ ಸೈಡ್ ಬರ್ತಾ ಇದೆ. ಓಕೆ, ಬಟ್ ಈಗ ಕ್ರಿಟಿಕಲ್ ಸ್ಟೇಜ್ ಅಲ್ಲೇ ಬಂದ್ ನಿಂತಿದೆ. ಇದು ಎ, ಇದು ಬಿ, ಇದು ಸಿ. ಓಕೆ, ಸೊ ಇನ್ನು ಫರ್ದರ್ ಫಾಲ್ ಚಾನ್ಸಸ್ ಇದೆಯಾ, ಇಲ್ಲ ಇಲ್ಲಿಂದನೇ ಒಂದು ರಿವರ್ಸಲ್ ತಗೋಬಹುದು ಅನ್ನೋದು ಈಗ ಒಂದು ಪ್ರಶ್ನೆ ಇದೆ ಈಗ. ಓಕೆ, ಈಗ ನಾವು ಈ ಮೂಮೆಂಟ್ ಅನ್ನ ಎಕ್ಸ್ ಇಲ್ಲ 3 ಎರಡರಲ್ಲಿ ಒಂದಿರಬಹುದು ಅಂತ ಗೆಸ್ ಮಾಡಿದ್ದೀವಿ. ಓಕೆ, ಸೊ ಈಗ ಈ ಕೆಳಗೆ ಇರೋ ಏನ್ ಬರ್ತಾ ಇದೆ ಅಲ್ವಾ, ಇದನ್ನ ನಾವು ವೇವ್ 4ದೇ ಪಾರ್ಟ್ ಆಗಿದ್ರೆ ಏನಿರತ್ತೆ, ಇಲ್ಲ ಎಕ್ಸ್ ಇಲ್ಲ ಇದು ವಾಯ್ ಆಗಿರತ್ತೆ ಅದಂದ್ರೆ ಇದ್ರದ್ದು ಏನು ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡಬೇಕು. ಸೊ ಇಲ್ಲಿ ಇದೇನ್ ಮೂವ್ಮೆಂಟ್ ಇದೆಯಲ್ವಾ ಎ ಬಿ ಸಿ, ಇದು ಫೋರ್ ವೇವ್ ಆಗಿದ್ರೆ ನಿಮ್ಗೆ ಇದು 50%ಗಿಂತ ಕೆಳಗಡೆ ಬರಬಾರ್ದು. ಓಕೆ, ಸೊ ನೋಡಿ ಮಾರ್ಕೆಟ್ ಹೆಚ್ಚು ಕಡಿಮೆ 460 ಹೆಚ್ಚು ಕಡಿಮೆ ಅಲ್ಲೇ ಸ್ಟಾಪ್ ಆಗಿದೆ. ಮಾರ್ಕೆಟ್ 50%ಗೆ ಸ್ಟಾಪ್ ಆಗಿದೆ. ಅದ್ರ ಮತ್ತೆ ಅದರ ಫರ್ದರ್ ಕೆಳಗಡೆ ಫಾಲ್ ಆಗಿಲ್ಲ. ಓಕೆ, ಸೊ ಈಗ ನಮ್ಗೆ ಸೋಮವಾರದ ಮಾರ್ಕೆಟ್ ಏನಿದೆ ಅಲ್ವಾ, ಅದು ತುಂಬಾ ಕ್ರೂಸಿಯಲ್. ಈಗ ಒಂದು ವೇಳೆ ನಾಳೆಗೆ ನಿಮ್ಗೆ ಮಾರ್ಕೆಟ್ 50% ಕೆಳಗಡೆ ಟ್ರೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ಸೊ ಇದು ಎಕ್ಸಿ ಆಗಿರುತ್ತೆ. ಓಕೆ, ಸೊ 1 2 3 4 ಏನಿದು ಕೌಂಟಿಂಗ್ ಇದೆ ಅಲ್ವಾ, ಅದು ಅನಾಲಿಸಿಸ್ ಫೇಲ್ ಆಗುತ್ತೆ. ಓಕೆ, ಸೊ ನಾವು ಅವಾಗ ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನ ಎ ಬಿ ಮತ್ತೆ ಇದು ಸಿ ಏನಿದೆ ಅಲ್ವಾ, ಅದು ಆಗೋದಿಲ್ಲ. ಸೊ ಇದು ಡಬ್ಲ್ಯೂ, ಇದು ಎಕ್ಸ್ ಆಗುತ್ತೆ, ವಾಯ್ ಆಗುತ್ತೆ. ವಾಯ್ ಆದಾಗ ಏನಂತಂದ್ರೆ ವಾಯ್ ನಿಮ್ಗೆ ಇದಕ್ಕಿಂತ ಕೆಳಗಡೆ ಇದರಲ್ಲಿ ಕ್ಲೋಸ್ ಆಗುತ್ತೆ. ಆಮೇಲೆ ಇದು ಎ ಬಿ ಸಿ ಏನಿದೆ ಅಲ್ವಾ, ಇದು ಸಿ ನಿಮ್ಗೆ ಇನ್ನು ಎಕ್ಸ್ಟೆಂಡ್ ಆಗಿ ಕೆಳಗಡೆ ಬರುತ್ತೆ. ಓಕೆ, ಸೊ ಈಗ ನೋಡಿ ಎ ಬಿ ಇದು ಟೋಟಲ್ 30 ಬಾರ್ಸ್ ಇದಾವೆ. ಓಕೆ, 30 ಬಾರ್ಸ್ ಇದ್ರೆ ಸೊ 30 ಸ್ವಲ್ಪ ಕಡಿಮೆ ಇರುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20 26 27 28 29. ಓಕೆ, 29 30 ಇದೆ. 29 30 ಹೆಚ್ಚು ಕಡಿಮೆ ಇದಾವೆ. ಸೊ ಇದು ಹೆಚ್ಚು ಕಡಿಮೆ ಇದ್ರ ಅರ್ಧ ಇದೆ ಈಗ. ಓಕೆ, ಎಕ್ಸಾಕ್ಟ್ಲಿ ಇತರದ ಅರ್ಧಕ್ಕೆ ಬಂದು ನಿಂತಿದೆ. ಎ ಮತ್ತು ಬಿಗೆ ಏನ್ ಟೈಮ್ ತಗೊಂಡಿರುತ್ತಲ್ವಾ, ಸಿ ಅದ್ರದ್ದು ಅರ್ಧ ಇಲ್ಲ ಸೇಮ್ ಟೈಮಿಂಗ್ಗೆ ನಾವು ರಿವರ್ಸಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಇದು ವೇವ್ 4 ಆದ್ರೆ ಇಲ್ಲಿಂದ ಅಪ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ವೇವ್ 4 ಇಲ್ಲ ಅಂತಂದ್ರೆ ಮತ್ತೆ ಇನ್ನು ಡೌನ್ ಸೈಡ್ ಹೋಗುತ್ತೆ. ನಿಮಗೆ ಇದೊಂದು ಫಿಗರ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಎಕ್ಸಾಕ್ಟ್ಲಿ 61% ಅಪ್ ಸೈಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಓಕೆ, ಸೊ ಈಗ ಕ್ರಿಟಿಕಲ್ ಆಗಿದೆ. ಈಗ ಒಂದು ವೇಳೆ ಮಾರ್ಕೆಟ್ ನಾಳೆಗೆ ಡೌನ್ ಸೈಡ್ ಟ್ರೇಡ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಸಿಕ್ಕಾಪಟ್ಟೆ ಕೆಳಗಡೆ ಬರುತ್ತೆ. ಓಕೆ, ಇದೇನ್ ಗ್ಯಾಪ್ ಇದೆ ಅಲ್ವಾ,
ಇವೆಲ್ಲವೂ ಫಿಲ್ಅಪ್ ಆಗಿ ಇದ್ರ ಕೆಳಗಡೆ ಹೋಗುತ್ತೆ. ಅಂದ್ರೆ ಮಾರ್ಕೆಟ್ ನನ್ನ ಪ್ರಕಾರ 200% ವರೆಗಂತೂ ಬಂದೇ ಬರುತ್ತೆ. ಇದಿದೆ ಅಲ್ವಾ 261, ಇದಕ್ಕಿಂತ ಇಲ್ಲಿ ಹೆಚ್ಚು ಕಡಿಮೆ 200 ಬರುತ್ತೆ ಮಧ್ಯೆ. ಇಲ್ಲಿವರೆಗೂ ಮಾರ್ಕೆಟ್ ಚಾನ್ಸಸ್ ಇರುತ್ತೆ 24,318. ಒಂದು ವೇಳೆ ನಾಳೆಗೆ ಇನ್ನು ಕೆಳಗಡೆ ಅಂದ್ರೆ ಈ 50% ನಾವೇನ್ ಇದೆಯಲ್ವಾ, ಈ 50% ವೇವ್ 4 ಇಲ್ಲಿ ಏನಾದ್ರೆ ಬೌನ್ಸ್ ಆಗಲಿಲ್ಲ ನಾಳೆಗೆ ಮಾರ್ಕೆಟ್ ಹೋತಂದ್ರೆ ಮಾರ್ಕೆಟ್ ಮತ್ತೆ 200 ವರೆಗಂತೂ ಬಂದೇ ಬರುತ್ತೆ. ಅಂದ್ರೆ 24,318 ವರೆಗಂತೂ ಬಂದೇ ಬರುತ್ತೆ ಮಾರ್ಕೆಟ್. ಓಕೆ, ಬಟ್ ಇದು ಲಾಂಗ್ ಟರ್ಮ್ ಅಲ್ಲಿ ನಾನು ಹೇಳ್ತಾ ಇರೋದು. ಅವಾಗ ಏನಾಗುತ್ತೆ, ಮಧ್ಯೆ ಎಲ್ಲಾದ್ರೂ ಇದು ಈಗ ಡಬ್ಲ್ಯೂ ಆಗ್ಬೋದು, ಇಲ್ಲೆಲ್ಲೂ ಡಬ್ಲ್ಯೂ ಆಗಿ ಮತ್ತೆ ಎಕ್ಸ್ ಮೇಲ್ಗಡೆ ಹೋಗ್ಬೋದು, ಮತ್ತೆ ವೈ ಕೆಳಗಡೆ, ಆಮೇಲೆ ಮತ್ತೆ ಎಕ್ಸ್, ಆಮೇಲೆ ಹಿಂಗ ಈ ತರ ನಿಮಗೆ ಜರ್ನಿ ಡೆಸ್ಟಿನೇಷನ್ ಮಾತ್ರ 200% ಆಗಿರುತ್ತೆ ಹೊರತು ನಿಮ್ಗೆ ಸಡನ್ ಆಗಿ ಒಂದೇ ಮೂವಿಗೆ ಬರ್ಲಿಕ್ಕಿಲ್ಲ. ಸೊ ಮತ್ತೆ ಒಂದ್ ಸ್ವಲ್ಪ ಅಪ್ ಸೈಡ್ ಹೋಗಿ ಮತ್ತೆ ಒಂದ್ ಸ್ವಲ್ಪ ಡೌನ್ ಸೈಡ್ ಬರುತ್ತೆ. ಸೊ ಅದನ್ನ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಎಲ್ಲ ಅನಲೈಸ್ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಅನಾಲಿಸಿಸ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಇದು 200% ರೀಚ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಒಂದು ವೇಳೆ ಇದರಿಂದ ರಿವರ್ಸಲ್ ಆಗ್ಲಿಲ್ಲ ಅಂತಂದ್ರೆ. ಓಕೆ, ಸೊ 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಇದು ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿ ನಿಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಡೋಜಿ ಫಾರ್ಮ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ. ಅಂದ್ರೆ ಇದು ಸ್ವಲ್ಪ ಇಲ್ಲಿ ರಿವರ್ಸಲ್ ಗೆ ಪ್ಲಾನಿಂಗ್ ಮಾಡ್ತಾ ಇದೆ ಅಂತ 50%ಗೆ. ಓಕೆ, ಬಟ್ ನೀವು ಏನ್ ಗೊತ್ತಾ, 50%ಗೆ ನೀವು ರಿವರ್ಸಲ್ ತಗೋತದೆ ಅಂತ ಯಾರು ಲಾಂಗ್ ಮಾಡೋದ್ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬೇಡಿ. ಅವಾಗ ನಮಗೆ ಇಲ್ಲಿವರೆಗೂ ಮಾರ್ಕೆಟ್ ಬರೋದ್ರ ಬಗ್ಗೆ ವೇಟ್ ಮಾಡಿ. ಓಕೆ, 81% ಅಬೋ ಮಾರ್ಕೆಟ್ ಮೂವ್ ಆಗ್ಲೇಬೇಕು. ಅವಾಗೇನೆ ನಿಮಗೆ ಮತ್ತೆ ಮಾರ್ಕೆಟ್ ಇಂಪಲ್ಸ್ ಇದೆ ಅಂತ ನಾವು ಥಿಂಕ್ ಮಾಡಬೇಕು. ಇಲ್ಲಾದ್ರೆ ನೋ ಚಾನ್ಸ್. ಇಲ್ಲಿಂದ ರಿವರ್ಸಲ್ ಆದ್ರೆ ನಾನು ಹೇಳ್ತಾ ಇರೋದು. ಓಕೆ, ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ಒಂದೊಂದ್ಸಲ ಏನಾಗುತ್ತೆ, ಇದು ಡಬ್ಲ್ಯೂ ಆಗಿ ಎಕ್ಸ್ ಇಲ್ಲಿವರೆಗೂ ಬರ್ಬೋದು, ಎಕ್ಸ್ ಇಲ್ಲಿವರೆಗೂ ಎಕ್ಸ್ ಇಲ್ಲಿವರೆಗೂ ಬರ್ಬೋದು. ಓಕೆ, ಇಲ್ಲಿವರೆಗೂ ಬರ್ಬೋದು, ಇಲ್ಲಿವರೆಗೂ ಬರ್ಬೋದು ಎಕ್ಸ್. ಬಟ್ ಎಕ್ಸ್ ಬಂದ್ರೆ ಸ್ಪೀಡ್ ಅಲ್ಲಿ ಬರುತ್ತೆ. ಸ್ವಲ್ಪ ಇಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು. ಓಕೆ, ಸೊ ಫಾರ್ ಟೈಮಿಂಗ್ ನೀವು ಥಿಂಕ್ ಮಾಡಿ ಇಷ್ಟೇ. ಈ 50% ಇಂದ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆದ್ರೆ ಫುಲ್ ಡೌನ್ ಸೈಡ್, ಮತ್ತೆ ಒಂದ್ ಸ್ವಲ್ಪ ರಿವರ್ಸಲ್ಸ್ ತಗೊಂಡು ನಿಮಗೆ ಸ್ಪೀಡ್ ಅಲ್ಲಿ 81 ಇಲ್ಲ 61 ಅಂತೂ ಟಚ್ ಮಾಡಬೇಕು. 81 ಇಲ್ಲ 100 ಸ್ಪೀಡ್ ಅಲ್ಲಿ ಹೋದ್ರೆ ಎಕ್ಸ್ ಇಲ್ಲ ವೇವ್ 1 ಇರೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದರ ಬಗ್ಗೆ ನಾವು ಮತ್ತೆ ಫರ್ದರ್ ಆಮೇಲೆ ಡಿಸ್ಕಷನ್ ಮಾಡುವ. ಓಕೆ, ಸೊ ಇದು ಅಬೌಟ್ ನಿಫ್ಟಿ 50. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ತಿಂಕ್ ಮಾಡೋಣ. ಈಗ ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ. ನಾನು 75 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಓಕೆ, ಸೊ ನನಗನ್ಸಿದ ಪ್ರಕಾರ ಇದು ವೇವ್ 5 ಮೂವ್ಸ್ ಏನಿದೆಯಲ್ವ, ಇದು ಅಂದ್ರೆ ಈ 5th ಮೂವ್ ಮುಗಿದಿದೆ ಅಂತ ನಾವೇನ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಇದು ಒಂದ್ ಸ್ವಲ್ಪ ಡ್ಯಾಲ್ಮ್ದಲ್ಲಿದೆ. ಸೊ ಮತ್ತೆ ಫರ್ದರ್ ಫಾಲ್ ಆಗ್ಬೇಕಾ ಇಲ್ಲ ಏನಂತ. ಬಟ್ ಟೈಮಿಂಗ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಾವು ಥಿಂಕ್ ಮಾಡಿದ್ರೆ ಈಗ ಇದು 38.2% ನ ಬ್ರೇಕ್ ಮಾಡಿದೆ. ಹಾಗಿದ್ದಾಗ ನಾವು 61% ವರೆಗೂ ಸಿ ನ ಮಿನಿಮಮ್ ನಾವು
ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಟ್ಲೀಸ್ಟ್ 50% ವರೆಗೂ ಇರುವಂತ ಮಾರ್ಕೆಟ್ ಬಂದೇ ಬರುತ್ತೆ. ನೀವು ಸೀದನೆ ನೋಡಿದ್ರೆ ನೋಡಿ, ಇದು ಎಕ್ಸಾಕ್ಟ್ಲಿ 38% ಇಂದ ರಿವರ್ಸಲ್ ತಗೋತಾ ಇದೆ. ಓಕೆ, ನೀವು ಅಟ್ಲೀಸ್ಟ್ ಇದು ಬೀನಿದೆ ಅಂತ, ಬೀದಲ್ಲಿ 1, 2, 3, 4, 5. ಓಕೆ, ಸೊ ಇದು 38% ಇಂದ ರಿವರ್ಸಲ್ ತಗೋತಾ ಇದೆ. ಓಕೆ, ಸೊ ಈ ನೀವು ಟ್ರೆಂಡ್ ಬೇಸ್ ಹಾಕಿದ್ರೆ 38 ತಗೋತಾ ಇದೆ. ಇದು ರಿವರ್ಸಲ್ 38 ಸ್ವಲ್ಪ ಡೌನ್ ಆಗಿದೆ, ಕೆಳಗಡೆ ಬಂದಿದೆ. ಸೊ ನೋಡುವ ಇದು ಎಲ್ಲಿಗೆ ಇದು ಮಾಡುತ್ತೆ ಏನಂತ ನೋಡ್ಬೇಕೀಗ. ಸೊ ಇದು ಕ್ಲಸ್ಟರ್ ಅಲ್ಲಿ ಇದೆ ಈಗ. ಓಕೆ, ಸೊ ಈ 38 ಏನಾದ್ರು ಬ್ರೇಕ್ ಆದ್ರೆ ನಾಳೆಗೆ ಇದು 61% ವರೆಗೂ ಬರಬಹುದು, 50% ವರೆಗೂ ಬಂದೇ ಬರುತ್ತೆ. ಸೊ ಓವರ್ ಆಲ್ ಈಗ ನಮಗೆ ಮಂಡೇಗೆ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅನ್ನೋದೇ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಈಗ. ಓಕೆ, ಸೊ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೀವಿ ಎಲ್ಲ. ಒಂಥರ ಏನಂತಾರೆ, ಕಂಜೀಷನ್ ಝೋನ್. ಮಾರ್ಕೆಟ್ ಆ ಕಡೆನೂ ಆಗ್ಬೋದು, ಮಾರ್ಕೆಟ್ ಈ ಕಡೆನೂ ಆಗ್ಬೋದು ಅಂತಾರಲ್ವಾ. ಕರೆಕ್ಟ್, ಎಕ್ಸಾಕ್ಟ್ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೀವಿ ಈಗ. ಓಕೆ, ಸೊ ನಾಳೆಗೆ ಯಾವ ತರ ಮಾರ್ಕೆಟ್ ಮೂವ್ ಆಗುತ್ತೆ, ಅದೇ ಸೈಡ್ ಮಾರ್ಕೆಟ್ ಫರ್ದರ್ ಅಪ್ ಸೈಡ್ ಹೋದ್ರೆ ಅಪ್ ಸೈಡ್, ಡೌನ್ ಸೈಡ್ ಹೋದ್ರೆ ಡೌನ್ ಸೈಡ್, ಹಿಂಗೆ. ಓಕೆ, ಸೊ ಇದು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಗೋಲ್ಡ್ ಸ್ವಲ್ಪ ನೋಡುವ. ಗೋಲ್ಡ್ ಅಲ್ಲಿ ನಾನು ಮೊದಲೇ ಡಿಸ್ಕಷನ್ ಮಾಡಿರೋ ಪ್ರಕಾರ ಇದು ವೇವ್ ಬಿ ಇದೆ, ಆಮೇಲೆ ಇದು ಒಂದು ರೇಂಜ್ ಬೌಂಡ್ ಸ್ಲೋ ಆಗಿ ಮೂವ್ಮೆಂಟ್ ಇರುತ್ತೆ, ವೋಲ್ಟೈಲ್ ಇರುತ್ತೆ. ಆಮೇಲೆ ನನ್ನ ಪ್ರಕಾರ ಇದು ಬಿ ನಿಮ್ಗೆ 127% ಟಚ್ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಇದು 61% ಟಚ್ ಮಾಡಬೇಕು. ಸೊ 5140 to 5200 ಈ ರೇಂಜ್ ಅಲ್ಲಿ ಒಂದ್ ಸ್ವಲ್ಪ ಗೋಲ್ಡ್ ಬರಲೇಬೇಕು ಮಿನಿಮಮ್. ಆಮೇಲೆ ಫರ್ದರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಿಗೆ, ಸಿಗಿ ಜರ್ನಿ ಮಾಡೋ ಚಾನ್ಸಸ್ ಹೆಚ್ಚಿಗೆ. ಓಕೆ, ಸೊ ಗೋಲ್ಡ್ ಅಲ್ಲಿ ಏನೀಗ ಡೆಸ್ಟಿನೇಷನ್ ಫಿಕ್ಸ್ ಆಗಿದೆ ಈಗ. ಸೊ ಅದು ಟುವರ್ಡ್ಸ್ 127 ಹೊರಟಿದೆ, 61% ವರೆಗೆ ಹೊರಟಿದೆ. ಇವೆರಡು ಇಂಪಾರ್ಟೆಂಟ್, ಇವೆರಡು ರೇಂಜ್ ಇಂಪಾರ್ಟೆಂಟ್. ಇಲ್ಲಿ ಟಚ್, ಇಲ್ಲಿ ಈ ಯಾವ್ದಾದ್ರು ಒಂದಿದ್ರಲ್ಲಿ ಟಚ್ ಮಾಡಿ ಬರಲೇಬೇಕದು. ಓಕೆ, ನಾವು ಥಿಂಕ್ ಮಾಡಿರೋ ಪ್ರಕಾರ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದೆ, ಆದ್ರೆ ಇದು ಮೇಲ್ಗಡೆ ಹೋಗಿರೋದು ರಿಲಯಬಲ್ ಅನ್ನೋದನ್ನ ಸ್ವಲ್ಪ ನೋಡ್ಬೇಕಾದ್ರೆ, ಈ 81.2% ಇದೆ ಅಲ್ವಾ, ಇದ್ರ ಮೇಲ್ಗಡೆ ಹೋಗಿ ಸಸ್ಟೈನ್ ಆಗ್ಬೇಕು. ಸೊ ಸಸ್ಟೈನ್ ಆದ್ರೆ ನಿಮ್ಗೆ ಮಾರ್ಕೆಟ್ ಮತ್ತೆ ನಾವು ನಂಬಬಹುದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇದು ನಿಮ್ಗೆ 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ಮತ್ತೆ ವಾಯು, ಈ ತರ ಮಾರ್ಕೆಟ್ ಮೂವ್ ಆಗುತ್ತೆ. ಓಕೆ, ಮಾರ್ಕೆಟ್ ಮೂವ್ ಆಗಿ ಮತ್ತೆ ಎಕ್ಸ್ ಮತ್ತೆ ಜೆಡ್ ಆಗಿ, ಸೊ ನಿಮ್ಗೆ 48,000 ವರೆಗೂ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದು ಅಬೌಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್. ಸೊ ಇನ್ನು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇವತ್ತು ನಾನು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಬಗ್ಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಓಕೆ, ಸಾಯಂಕಾಲದೊಳಗೆ ಮಾಡ್ತೀನಿ. ಥ್ಯಾಂಕ್ ಯು. ಶುಭ ಮಾತ್ರ.